ದೊಡ್ಡ ಮನೆ ಅಂದರೆ ಅದೇನು ಶಿಸ್ತು, ಅದೇನು ಗೌರವ ಅಲ್ವಾ? ಸಂಸಾರದ ಗುಟ್ಟು ಆಚೆ ಬಂದಿದ್ದೇ ಇಲ್ಲ. ಹೊಂದಾಣಿಕೆಯೇ ಈ ಮನೆಯ ಶಕ್ತಿ. ಆದರೆ ಈ ಮನೆಯಲ್ಲೂ ಈಗ ಬಿರುಕು ಹುಟ್ಟುಕೊಂಡಿದೆ. ಹೊಂದಿಕೊಂಡು ಬಾಳಬೇಕಿದ್ದವರು ಕೋರ್ಟ್ ಕಟಕಟೆ ಏರಲು ಮುಂದಾಗಿದ್ದಾರೆ. ಗುರು ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗ. ಈಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ನೇಮು ಫೇಮು ಮಾಡಿಕೊಂಡಿದ್ದು. ಆದರೆ ಅಷ್ಟರಲ್ಲೇ ಇವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಯುವರಾಜ್ ಕಳೆದ 4 ವರ್ಷಗಳ ಹಿಂದಷ್ಟೇ ಮೈಸೂರು ಮೂಲದ ಶ್ರೀದೇವಿ ಎಂಬವರೊಂದಿಗೆ ಮದುವೆಯಾಗಿದ್ದರು. ಆದರೆ ಅದ್ಯಾಕೋ ಏನೋ ಇವರಿಬ್ಬರ ಸಂಸಾರದಲ್ಲಿ ಸಾಮರಸ್ಯ ಮಾಯವಾಗಿದೆ. ಯುವರಾಜ್ ಪತ್ನಿಗೆ ಡಿವೋರ್ಸ್ ನೀಡಕ್ಕೆ ಮುಂದಾಗಿದ್ದಾರೆ. ಇದೇ ತಿಂಗಳ 6ನೇ ತಾರೀಕಿನಂದು ಯುವ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಮುಂದಿನ ತಿಂಗಳ 4ನೇ ತಾರೀಕಿಗೆ ವಿಚಾರಣೆಗೆ ಕರೆದಿದೆ. ದೊಡ್ಡ ಮನೆ ಕುಟುಂಬದಲ್ಲಿ ಇಂಥದೊಂದು ವಿಚಾರ ಬೆಳಕಿಗೆ ಬಂದಿರೋದು ಇದೇ ಮೊದಲು. ಯಾವತ್ತೂ ಇಂಥ ವಿಷಯಗಳು ಮನೆಯ ಅಂಗಳ ಬಿಟ್ಟು ಹೊರಗೆ ಬಂದಿದ್ದೇ ಇಲ್ಲ. ಆದರೆ ಯುವ ಹಾಗೂ ಶ್ರೀದೇವಿ ಬೇರೆ ಆಗ್ತಾ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಇವರಿಬ್ಬರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೀಗಿದ್ರೂ ಇವರ ಸಂಸಾರದಲ್ಲಿ ತಾಳ ತಪ್ಪಿದ್ದು ಎಲ್ಲಿ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಪತಿ ಪತ್ನಿ ಕಳೆದ 6 ತಿಂಗಳ ಹಿಂದೆಯೇ ದೂರಾಗಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಇದರಿಂದಲೇ ಶ್ರೀದೇವಿ ಪತಿಯ ಯುವ ಸಿನಿಮಾದ ಪ್ರಮೋಷನ್ನಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಸದ್ಯ ಶ್ರೀದೇವಿ ವಿದೇಶದಲ್ಲಿ ಇದ್ದಾರಂತೆ. ಹೇಳಬೇಕು ಅಂದರೆ ಶ್ರೀದೇವಿ ಅವರನ್ನು ನೋಡಿದವರು ಪಾರ್ವತಮ್ಮನವರ ಸ್ಥಾನ ತುಂಬುವಕ್ಕೆ ಇವರೇ ಸರಿಯಾದವರು ಅಂದ್ಕೊಳ್ತಿದ್ರು. ಯಾಕೆ ಗೊತ್ತಾ? ರಾಜ್ಕುಮಾರ್ ಕುಟುಂಬ ನಡೆಸುತ್ತಿರುವ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ವಹಿಸಿಕೊಂಡಿದ್ದರು. ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲೂ ಮುಂದಿದ್ದರು. ಇದೆಲ್ಲದಕ್ಕೂ ಮಿಗಿಲಾಗಿ ಅಪ್ಪು ತೀರಿಕೊಂಡಾಗ ಮುಂದೆ ನಿಂತು ಅನೇಕ ಜವಾಬ್ದಾರಿಗಳನ್ನು ನೆರವೇರಿಸಿದರು. ಇಂಥವರ ಬದುಕಲ್ಲಿ ಈ ರೀತಿ ಆಗಿದ್ದು ಮಾತ್ರ ವಿಪರ್ಯಾಸ. ನೋಡಿ ಎಂತೆಂಥ ಕುಟುಂಬಗಳಲ್ಲಿ ಹೇಗೆಲ್ಲ ಆಗೋಗುತ್ತೆ ಅಂತ. ಅಣ್ಣವರು ಹಾಗೂ ಪಾರ್ವತಮ್ಮನವರು ಬದುಕಿರುವವರೆಗೂ ಇಂಥ ಘಟನೆಗಳು ಈ ಮನೆಯಲ್ಲಿ ನಡೆದೇ ಇರಲಿಲ್ಲ. ಅಷ್ಟೇ ಯಾಕೆ, ಪುನೀತ್ ಅವರು ಬದುಕಿರೋವರೆಗೂ ಇಂಥವ್ಯಾವೂ ಆಗ್ತಾನೇ ಇರಲಿಲ್ಲ. ಆದರೆ ಇದೀಗ ಇಂಥ ಕುಟುಂಬದಲ್ಲಿ ಡಿವೋರ್ಸ್ ವಿಚಾರ ಸುದ್ದಿ ಮಾಡಿ ಸದ್ದು ಮಾಡ್ತಿದೆ ಅಂದರೆ ಬೇಸರದ ಸಂಗತಿಯೇ. ಇಲ್ಲಿ ಒಂದು ವಿಚಾರವನ್ನು ಯುವರಾಜ್ಗೆ ಹೇಳಲೇಬೇಕು. ಅದೇನು ಅಂದರೆ, ಇವರ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾ ನೋಡಿಲ್ಲ ಅಂತಾದರೆ ಒಂದು ಸಲ ನೋಡೋದು ಒಳ್ಳೆಯದು. ಸಂಸಾರ ಡಿವೋರ್ಸ್ ತನಕ ಹೋದರೂ ಕಡೆಯಲ್ಲಿ ಡಿವೋರ್ಸ್ನಿಂದ ಎಲ್ಲವೂ ಸರಿ ಹೋಗಲ್ಲ. ಎಲ್ಲದಕ್ಕೂ ಪ್ರೀತಿಯೇ ಮಿಗಿಲು ಅಂದ್ಕೊಂಡು ವಿಚ್ಛೇದನಕ್ಕೆ ತಿರಸ್ಕರಿಸಿದ ಗಂಡ ಹೆಂಡತಿ ಒಂದಾಗ್ತಾರೆ. ಹೋಗಲಿ, ಅವರ ಅಪ್ಪ ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ನಂಜುಂಡಿ ಕಲ್ಯಾಣವನ್ನಾದರೂ ಒಮ್ಮೆ ನೋಡಬೇಕು. ಅದರಲ್ಲೂ ಹಠಮಾರಿ ಪತ್ನಿಯನ್ನು ರಾಘವೇಂದ್ರ ರಾಜ್ಕುಮಾರ್ ಹೇಗೆ ಪ್ರೀತಿಯಿಂದ ಗೆದ್ದು ಸರಿದಾರಿಗೆ ತರ್ತಾರೆ ಅಂತ, ಕೊನೆಗೆ ಹೇಗೆ ಒಂದಾಗಿ ಬಾಳ್ತಾರೆ ಅಂತ. ಇತ್ತೀಚೆಗೆ ಅದ್ಯಾಕೋ ಏನೋ ರಾಜ್ಕುಮಾರ್ ಕುಟುಂಬ ಹಲವಾರು ವಿಚಾರಗಳಿಂದ ಸುದ್ದಿ ಮಾಡ್ತಾನೇ ಇದೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಎಲೆಕ್ಷನ್ಗೆ ನಿಂತಾಗಿನಿಂದ ಅವರು ಸೋಲೋವರೆಗೂ ಒಂದಲ್ಲ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಅಣ್ಣವರಿಗೆ ಬೇಕಿಲ್ಲವಾದ ರಾಜಕಾರಣ ಇವರಿಗೆ ಯಾಕೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಇದು ತಣ್ಣಗಾಗ್ತಾ ಇದ್ದಂತೆ ಯುವರಾಜ್ ವಿಚ್ಛೇದನ ಸುದ್ದಿ ಎದ್ದಿದೆ. ಈ ಸುದ್ದಿ ಇಲ್ಲಿಗೆ ನಿಲ್ಲಲಿ. ಸ್ವರ್ಗದಲ್ಲಿರುವ ಅಣ್ಣವರ ಆತ್ಮ ನೆಮ್ಮದಿಯಾಗಿರಲಿ. ಯುವರಾಜ್ ಮತ್ತೊಮ್ಮೆ ಈ ಬಗ್ಗೆ ಯೋಚನೆ ಮಾಡಲಿ. 2 ಕುಟುಂಬಗಳು ಒಟ್ಟಿಗೆ ಕುಳಿತು ಮಾತಾಡಿ ಬಗೆಹರಿಸಿಕೊಳ್ಳಲಿ. ಬಿರುಕು ಬಿಟ್ಟಿರೋ ಸಂಸಾರ ಮತ್ತೆ ಕೂಡಿಕೊಳ್ಳಲಿ. ಹೆಸರಿಗೆ ತಕ್ಕಂತೆ ದೊಡ್ಡ ಮನೆಯಾಗೇ ಇರಲಿ.